अस्मद्गुरुभ्यो नमः। अस्मत्परमगुरुभ्यो नमः। अस्मत्सर्वगुरुभ्यो नमः। परमपूज्य श्री श्री यदुगिरियतिराज नारायण रामानुजजीयर् ಪಾದಾರವಿಂದಗಳಿಗೆ ನಮಃ. ಎಲ್ರಿಗೂ ನಮಸ್ಕಾರ. ಭಗವದ್ಧ್ಯಾನ ಸಂಗೀತೋಪನ್ಯಾಸ ಆಳ್ವಾರ್ ಆಚಾರ್ಯರ ಅವತಾರ ವಿಶೇಷಗಳು, ಭಗವಂತನ ವಿವಿಧವಾದ ಲೀಲೆಗಳು, ಅವನ ಅನುಗ್ರಹವನ್ನು ಸಂಗೀತಮಯವಾಗಿ ನಮ್ಮೆಲ್ಲರಿಗೂ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಅನುಮೋದಿಸಿದ್ದಾರೆ. ಇದರ ಎರಡನೇ ಸರಣಿ ಇವತ್ತು ಪೆರಿಯಾಳ್ವಾರರ ತಿರುನಕ್ಷತ್ರದ ದಿವಸ. ಅವರ ವೈಭವವನ್ನು ನಾವೆಲ್ಲರೂ ಕೇಳೋಣ. ಶೀದೈ ಕಡಲುಳ್ ಅಮುದನ್ನ ದೇವಕಿ ಕೋದೈ ಕೂಳಲಾಳ್ அசோதைக்கு போதந்த பேதை குளவி பிடித்து சுவை துண்ணும் பாத கமலங்கள் காணீரே பவளவாயிர் வந்து காணீரே. சீதை கடலுள் அமுதன்ன தேவகி கோதை கூழலாள் அசோதைக்கு போதந்த பேதை குளவி பிடித்து சுவை துண்ணும் பாத கமலங்கள் காணீரே பவளவாயிர் வந்து காணீரே. மிதுனே ஸ்வாதிஜம் விஷ்ணோः ரதாம்சம் தன்வினः புரே பிரபத்யஸ்வசுரம் விஷ்ணோः விஷ்ணுஷித்தம் புரஷಿಖಂ. ಶ್ರೀಹಪತಿಯಾದ ಪರಮಾತ್ಮ ಶ್ರೀಮನ್ನಾರಾಯಣನಿಗೆ ಜೀವಾತ್ಮರೆಲ್ಲರನ್ನೂ ತನ್ನೊಳಗೆ ಸೇರಿಸ್ಕೊಳ್ಳೋ ಆಸೆ. ಹಾಗಾಗಿ ರಾಮ ಕೃಷ್ಣರ ಅವತಾರ ಎತ್ತಿ ಈ ಭೂಮಿಯಲ್ಲಿ ತನ್ನ ಮಹಿಮೆಗಳಿಂದ ಜನರಲ್ಲಿ ವಿಶ್ವಾಸವನ್ನು ಭಕ್ತಿಯನ್ನು ಸೇರಿಸಬೇಕು ಅಂತ ನೋಡ್ದ. ಆದರೆ ಯುಗಧರ್ಮಕ್ಕನುಸಾರವಾಗಿ ಕಲಿಯುಗದ ಪ್ರಾರಂಭಕ್ಕೂ ಮೊದಲೇ ಜನರಲ್ಲಿ ಅನಪೇಕ್ಷಿತ ನಡವಳಿಕೆಗಳು ತಲೆದೋರ್ಬಿಡ್ತು. ಆದರೆ ಭಗವಂತನಿಗೆ ಒಂದೇ ಒಂದು ಜೀವಾತ್ಮನೂ ತನ್ನಲ್ಲಿ ಸೇರಲಿಲ್ಲ ಅಂದರೆ ತುಂಬ ಬೇಜಾರು. ಹಾಗಾಗಿ ನಿತ್ಯ ಸೂರಿಗಳಿಗೆ ಭೂಮಿಯಲ್ಲಿ ಅವತಾರ ಮಾಡೋದಕ್ಕೆ ಹೇಳಿ ಈ ಕಾರ್ಯವನ್ನು ಜರುಗಿಸಬೇಕು ಅಂತ ಆಗ್ರಹಿಸ್ತಾನೆ. ಅದರಂತೆ ವಿಶ್ವಕ್ಸೇನರ ನಿಯಮದ ಮೇರೆಗೆ ಶ್ರೀವಿಲ್ಲಿಪುತ್ತೂರಲ್ಲಿ ಮುಕುಂದ ಭಟ್ಟರ್ ಮತ್ತು ಪದ್ಮವಲ್ಲಿ ದಂಪತಿಗಳ ಸುಪುತ್ರರಾಗಿ ಗರುಡಾಂಶ ಸಂಭೂತರಾಗಿ ಪೆರಿಯಾಳ್ವಾರರು ಅವತರಿಸ್ತಾರೆ. ಕಲಿಯುಗ ಪ್ರಾರಂಭವಾದ 47 ವರ್ಷಗಳ ನಂತರ ಕ್ರೋಧನ ಸಂವತ್ಸರದ ಜ್ಯೇಷ್ಠ ಮಾಸ ಸ್ವಾತಿ ನಕ್ಷತ್ರದಲ್ಲಿ ಇವರು ಜನಿಸಿದ್ರು. ಪ್ರಹ್ಲಾದ, ಗಜೇಂದ್ರ, ವಿಭೀಷಣರಿಗೆ ಮೀರಿದ ಭಕ್ತಿ ಜನನ ಕಾಲದಲ್ಲೇ ಇವರಲ್ಲಿ ಕಂಡುಬಂದಿದ್ದರಿಂದ ವಿಷ್ಣು ಚಿತ್ತರ್ ಅನ್ನುವ ನಾಮಧೇಯ. ಭಗವಂತನ ನಿಯಮಾನುಸಾರ ಸಂಸಾರದಲ್ಲಿ ಕಷ್ಟಪಡ್ತಿರೋ ಜೀವಾತ್ಮರನ್ನು ಮುಕ್ತಿ ಮಾರ್ಗದ ಕಡೆಗೆ ದಾರಿ ತೋರಿಸೋದೇ ಇವರ ಜನ್ಮ ವಿಶೇಷ. ಪರಮಾತ್ಮನ ಕಡೆಗಿನ ಸಹಜವಾದ ದಾಸ್ಯ ಭಾವ ಅವರಲ್ಲಿತ್ತು. ಒಂದಿನ ಆಳ್ವಾರರು ಭಗವಂತನಿಗೆ ಯಾವ ಕೈಂಕರ್ಯ ಮಾಡಬೇಕು ಅಂತ ಯೋಚಿಸ್ತಾ ಸ್ವಾಧ್ಯಾಯ ಮಾಡ್ತಿರ್ತಾರೆ. ಆಗ ಕೃಷ್ಣನ ಲೀಲೆಗಳಲ್ಲಿ ಒಂದು ಚಮತ್ಕಾರ ಅವರನ್ನು ಬಹಳವಾಗಿ ಆಕರ್ಷಿಸುತ್ತೆ. ಅದೇನಪ್ಪ ಅಂದರೆ, ಕೃಷ್ಣ
ಕಂಸನನ್ನು ಸಂಹಾರ ಮಾಡೋದಕ್ಕೆ ಮಥುರೆಗೆ ಬಂದಾಗ ಊರ ಬಾಗಿಲಲ್ಲೇ ಇದ್ದಂತಹ ಒಂದು ಹೂ ಮಾರೋನ ಅಂಗಡಿಗೆ ಹೋಗಿ ಬಣ್ಣ ಬಣ್ಣದ ಹೂವು ತುಳಸಿಗಳಿಂದಂಥ ಪೋಣಿಸಿರೋ ಒಂದು ಹಾರ ಕೊಡು ಅಂತ ಕೇಳ್ತಾನೆ. ಆ ಚಾಮಲಿ ಭಗವಂತನ ಸಮ್ಮೋಹನ ರೂಪಕ್ಕೆ ಮರುಳಾಗಿ ಪ್ರೀತಿಯಿಂದ ಭಕ್ತಿಯಿಂದ ಹಾರ ಕೊಡ್ತಾನೆ. ಭಗವಂತ ತಕ್ಷಣ ಅದನ್ನು ಸಂತೋಷದಿಂದ ಧರಿಸ್ತಾನೆ. ಆಳ್ವಾರ್ಗೆ ತತ್ಕ್ಷಣದಲ್ಲಿ ಹೊಳೆಯುತ್ತೆ, ಓಹೋ, ಭಗವಂತನಿಗೆ ಅತಿ ಪ್ರೀತಿ ಪಾತ್ರವಾದಂತಹ ಕೈಂಕರ್ಯ ಅಂದರೆ ಹೂ ಸಮರ್ಪಿಸೋದು ಅಂತ. ಸರಿ, ನಿಶ್ಚಯ ಮಾಡ್ತಾರೆ. ಒಂದು ತೋಟ ಮಾಡಿ ಸಸಿಗಳನ್ನೆಲ್ಲ ನೆಟ್ಟು ಅಗಾಧವಾಗಿ ತುಳಸಿ ಬೇರೆ ಬೇರೆ ಸುಗಂಧಭರಿತವಾದ ಹೂಗಳನ್ನು ಬೆಳೆಸ್ತಾರೆ. ಅದರಿಂದ ಹಾರ ಮಾಡಿ ಶ್ರೀವಿಲ್ಲಿಪುತ್ತೂರಿನ ವಟಪತ್ರಶಾಹಿಗೆ ನಿತ್ಯ ಕೈಂಕರ್ಯ ಮಾಡ್ತಿರ್ತಾರೆ. ಒಂದು ಕಾಲದಲ್ಲಿ ಶ್ರೀವಿಲ್ಲಿಪುತ್ತೂರು ಧನ್ವಿಪುರಿ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾದಂತಹ ಕ್ಷೇತ್ರ. ತಿರುಮಕ್ಕುಳಂ ಪುಷ್ಕರಿಣಿಯಲ್ಲಿ ಹಿಂದೆ ಗಂಗೆ ಯಮುನೆ ಸರಸ್ವತಿಯರ ಸಂಗಮವಾಗಿತ್ತು ಅನ್ನೋದು ಐತಿಹ್ಯ. ಇಂತಹ ಕ್ಷೇತ್ರ ಇರೋ ಮಧುರೆ ಪ್ರಾಂತ್ಯವನ್ನು ಆಗಿನ ಕಾಲಕ್ಕೆ ಪಾಂಡ್ಯರ ರಾಜನಾದಂತಹ ಶ್ರೀ ವಲ್ಲಭದೇವ ಅನ್ನೋನು ರಾಜ್ಯಭಾರ ಮಾಡ್ತಿರ್ತಾನೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಆಗುಹೋಗುಗಳ ಬಗ್ಗೆ ರಾಜ ಪ್ರತ್ಯಕ್ಷವಾಗಿ ತಿಳಿಬೇಕು ಅಂದರೆ ಮಾರುವೇಷದಲ್ಲಿ ತಾನೇ ಹೋಗಬೇಕು. ಹಾಗೆ ಈ ರಾಜನು ಒಂದಿನ ರಾತ್ರಿ ಸಂಚಾರ ಮಾಡ್ತಿದ್ದಾಗ ಒಂದು ಅಗ್ರಹಾರದಲ್ಲಿ ಮನೆ ಮುಂದೆ ಜಗಲಿ ಮೇಲೆ ಒಬ್ಬ ಬ್ರಾಹ್ಮಣ ಕೂತಿರ್ತಾನೆ. ರಾಜ ಅವನ ಬಗ್ಗೆ ವಿಚಾರಿಸಿದಾಗ ತಾನು ಕಾಶಿಯಿಂದ ಗಂಗಾ ಸ್ನಾನ ಮುಗಿಸಿ ಬಂದು ಕೂತಿದ್ದೀನಿ ಅಂತ ಆ ಬ್ರಾಹ್ಮಣ ಹೇಳ್ತಾನೆ. ರಾಜ ಅವನಿಗೆ ಒಂದು ಶ್ಲೋಕ ಹೇಳಿ ಅಂತ ಕೇಳ್ಕೋತಾನೆ. ವರ್ಷಾರ್ಥಮಷ್ಟೌ ಪ್ರಯತೇತ ಮಾಸಾನ್ ನಿಶಾರ್ಥಮರ್ಥಂ ದಿವಸಂ ಯತೇತ ವಾರ್ಧಕ್ಯ ಹೇತೋರ್ವಯಸಾ ನವೇನ ಪರತ್ರ ಹೇತೋರಿಹ ಜನ್ಮನಾಚ. ಅಂದರೆ ವರ್ಷದಲ್ಲಿ 8 ತಿಂಗಳು ದುಡಿದು ಇನ್ನು 4 ತಿಂಗಳು ಮಳೆ ಕಾಯ್ತೀವಿ. ಹಗಲೆಲ್ಲ ದುಡಿದು ರಾತ್ರಿಯ ವಿಶ್ರಾಂತಿಗಾಗಿ ಹಂಬಲಿಸ್ತೀವಿ. ವಯೋಸಹಜದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಯೌವನದಲ್ಲಿ ಕಷ್ಟಪಟ್ಟು ದುಡಿತೀವಿ. ಹಾಗೆ ದೇಹಾವಸಾನದ ನಂತರನೂ ಸುಖವಾಗಿರೋದಕ್ಕೆ ಮನುಷ್ಯ ಮೊದಲಿಂದ ಕೃಷಿ ಮಾಡಬೇಕು ಅಂತ ಆ ಬ್ರಾಹ್ಮಣ ರಾಜನಿಗೆ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ರಾಜನಿಗೆ ಅಯೋಮಯ ಆಗ್ಬಿಡತ್ತೆ. ಈಗೇನೋ ನಾನು ಭೋಗ್ಯ ವಸ್ತುಗಳಿಂದ ಸುಖವಾಗಿದ್ದೀನಿ, ರಾಜ ಆಗಿದ್ದೀನಿ, ಆದರೆ ದೇಹ ಕೊನೆ ಆದಮೇಲೆ ಹೇಗೆ, ಏನು, ಅದಕ್ಕೆ ನಾನು ಏನು ಮಾಡಬೇಕು ಅಂತ ಮನಸ್ಸಲ್ಲೇ ಮಂಥನ ಮಾಡ್ತಾನೆ. ಮಾರನೇ ದಿನ ತನ್ನ ಮಂತ್ರಿಯಾದಂತಹ ಸೆಲ್ವನಂಬಿ ಹತ್ರ ಭಗವಂತನನ್ನು ಹೇಗೆ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದು ಅಂತ ಕೇಳ್ತಾನೆ. ಶ್ರೀಮನ್ನಾರಾಯಣನ ಪರಮ ಭಕ್ತನಾದ ಸೆಲ್ವನಂಬಿ ರಾಜನಿಗೆ ಹೇಳ್ತಾರೆ, ರಾಜ್ಯದಲ್ಲಿರೋ ಎಲ್ಲ ವಿದ್ವಾಂಸರನ್ನು ಕರೆಸಿ ವೇದಾಂತದ ಬಗ್ಗೆ ಒಂದು ಸಮಾಲೋಚನೆ ನಡೆಸೋಣ ಅಂತ. ಸರಿ, ರಾಜ ಇದಕ್ಕೆ ಅಂತ ಒಂದು ದೊಡ್ಡ ಮೊತ್ತದ ಬಹುಮಾನವನ್ನು ಸಹ ಘೋಷಿಸ್ತಾನೆ. ಇದೇ ಸಮಯಕ್ಕೆ ಶ್ರೀವಿಲ್ಲಿಪುತ್ತೂರಲ್ಲಿ ಸರ್ವಾಂತರ್ಯಾಮಿಯಾದಂತಹ ಭಗವಂತ ವಟಪತ್ರಶಾಹಿ ಆಳ್ವಾರ್ ಕನಸಲ್ಲಿ ಬಂದು ಆ ಬಹುಮಾನವನ್ನು ನೀವು ಗೆದ್ದು ತನ್ನಿ ಅಂತ ಹೇಳ್ತಾನೆ. ವಿಷ್ಣು ಚಿತ್ತರು ಹೇಳ್ತಾರೆ, ಏ ಭಗವಂತ, ಆ ಸ್ಪರ್ಧೆ ಇರೋದು ಜ್ಞಾನಿಗಳಿಗೆ, ವೇದ ಪಂಡಿತರಿಗೆ. ನನ್ನ ಕೈ ನೋಡು, ಹೂ ತೋಟದಲ್ಲಿ ಕೆಲಸ ಮಾಡಿ ಮಾಡಿ ಎಷ್ಟು ಒರಟಾಗ್ಬಿಟ್ಟಿದೆ. ನನಗೆಲ್ಲಪ್ಪ ಈ ಪರತತ್ವ ಬೋಧನೆ ಎಲ್ಲ ಗೊತ್ತಿದೆ ಅಂತ. ಆಗ ಭಗವಂತ ಹೇಳ್ತಾನೆ, ಆಳ್ವಾರ್ರೆ, ನೀವಲ್ಲಿಗೆ ಹೋಗಿ ನಾನೆಲ್ಲ ನೋಡ್ಕೋತೀನಿ ಅಂತ. ಸರಿ, ಭಗವಂತನ ಚಿತ್ತ ಏನಿದೆಯೋ ಅದನ್ನು ಆಳ್ವಾರು ನಡೆಸಬೇಕು ಅಂತ ಮಾರನೇ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿತ್ಯಾನುಷ್ಠಾನಗಳನ್ನೆಲ್ಲ ಮುಗಿಸಿ ಮಧುರೆ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ರಾಜನ ಅರಮನೆಯಲ್ಲಿ ಬ್ರಾಹ್ಮಣೋತ್ತಮರಾದಂತಹ ಆಳ್ವಾರ್ಗೆ ಗೌರವಪೂರ್ವಕವಾದ ಸ್ವಾಗತ ಕೋರ್ತಾರೆ ಮಂತ್ರಿ ಸೆಲ್ವನಂಬಿಗಳು. ಚರ್ಚೆಯಲ್ಲಿ
ಅನೇಕ ವಿದ್ವಾಂಸರು ಪಂಡಿತರ ನಂತರ ತಮ್ಮ ಸರದಿ ಬಂದಾಗ ವಿಷ್ಣು ಚಿತ್ತರು ಭಗವಂತನ ಪರಮಾನುಗ್ರಹ ವಿಶೇಷದಿಂದ ಅನೇಕ ಪುರಾಣ, ಇತಿಹಾಸ, ಶ್ರುತಿ, ಸ್ಮೃತಿ ಇದೆಲ್ಲದರ ನಿದರ್ಶನ ಹೇಳಿ ಪ್ರಮಾಣಪೂರ್ವಕವಾಗಿ ಭಗವಂತನ ಪರತತ್ವವನ್ನು ನಿರೂಪಿಸ್ತಾರೆ. ರಾಜ ಆ ಬಹುಮಾನವನ್ನು ಮೇಲ್ಗಡೆ ಛಾವಣಿಗೆ ಒಂದು ಮೂಟೆ ಥರ ಕಟ್ಟಿ ಇಟ್ಟಿರ್ತಾನೆ. ಪೆರಿಯಾಳ್ವಾರರು ಈ ಕಾರ್ಯವನ್ನು ನಡೆಸಿದ ಕೂಡಲೇ ಆ ಬಹುಮಾನದ ಗಂಟು ಅವರ ಕೈಗೆ ಬಂದು ಬೀಳತ್ತೆ. ಇಡೀ ಸಭೆ ಆಗ ವಿಷ್ಣು ಚಿತ್ತರಿಗೆ ನಮಸ್ಕಾರ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ರಾಜ ಅವರನ್ನು ಒಂದು ಆನೆ ಮೇಲೆ ಕೂರಿಸಿ ಛತ್ರಿ ಚಾಮರಗಳ ಸಮೇತವಾಗಿ ರಾಜ್ಯದ ಬೀದಿಗಳಲ್ಲಿ ಮೆರವಣಿಗೆಗೆ ಏರ್ಪಾಡು ಮಾಡ್ತಾನೆ. ಪಟ್ಟರ್ಬಿರಾನ್ ಅಂತ ಆಳ್ವಾರರಿಗೆ ಬಿರುದು ಸಹ ನೀಡ್ತಾನೆ. ತಂದೆ ತಾಯಿ ತಮ್ಮ ಮಕ್ಕಳು ತಾವಂದ್ಕೊಂಡ ಹಾಗೆ ಸಾಧನೆ ಮಾಡಿಬಿಟ್ರೆ ಅವರಿಗೆ ಹತ್ತಿರದಿಂದ ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಗೆ ಆಸೆ ಇರುತ್ತೋ ಹಾಗೆ ಶ್ರೀಯಃಪತಿಯಾದ ಪರಮಾತ್ಮನಿಗೆ ಆಳ್ವಾರರು ಮಾಡಿರೋ ಒಂದು ಈ ಸತ್ಕಾರ್ಯವನ್ನು ನೋಡಬೇಕು ಅಂತ ಆಸೆಯಾಗಿ ಶಂಖಚಕ್ರ ಗದಾಧಾರಿಯಾಗಿ ಗರುಡಾರೂಢನಾಗಿ ಆಕಾಶದಲ್ಲಿ ದರ್ಶನ ಕೊಡ್ತಾನೆ. ಪರಿವಾರ ದೇವತೆಗಳು ಇಡೀ ವೈಕುಂಠನೇ ಅಲ್ಲಿ ಭಗವಂತನ ಸುತ್ತ ನೆರೆದಿರ್ತಾರೆ. ಆಳ್ವಾರರು ಇದನ್ನೆಲ್ಲ ನೋಡಿ ಭಕ್ತಿ ಪರವಶರಾಗ್ತಾರೆ. ಆದರೆ ಒಂದೇ ಕ್ಷಣದಲ್ಲಿ ಅವ್ರ ಮುಖದಲ್ಲಿ ಒಂದು ಗಾಬರಿ ಕಾಣಿಸ್ಕೊಂಡ್ಬಿಡತ್ತೆ. ಯಾಕಪ್ಪ ಅಂದರೆ ಅವರಿಗೆ ಆ ಕ್ಷಣದಲ್ಲಿ ಕೌಸಲ್ಯೆ, ದೇವಕಿ, ಯಶೋದೆ ಎಲ್ಲ ಜ್ಞಾಪಕ ಬಂದುಬಿಡ್ತಾರೆ. பல்லாண்டு பல்லாண்டு பல்லாயிரத்தாண்டு பல கோட்டி நூறாயிரம் மல்லாண்டு திண்டோள் மணிவண்ணா உன் சேவடி செவி திருக்காப்பு அடியோமோடும் நின்னோடும் பிரிவின்றி ஆயிரம் பல்லாண்டு வடிவாய் நின் வலமார்பினில் வாழ்கின்ற மங்கையும் பல்லாண்டு வடிவார் சோதி வலத்துறையும் சுடராளியும் பல்லாண்டு படைப்போர் மோக்கும் முழங்கும் அப்பாஞ்சசன்னியமும் பல்லாண்டே பல்லாண்டே. ಶ್ರೀಮನ್ನಾರಾಯಣ ಸರ್ವಜ್ಞ, ಸರ್ವವ್ಯಾಪಿ, ಸರ್ವಶಕ್ತ. ಅವನ ದಿವ್ಯಮಂಗಳ ವಿಗ್ರಹ ಪಂಚ ಉಪನಿಷತ್ತುಗಳಿಂದ ಕೂಡಿದೆ. ಪರಮಪದದಲ್ಲಿ ನಿತ್ಯ ಸೂರಿಗಳಿಂದ ನಿರಂತರವಾಗಿ ಸ್ತೋತ್ರ ಮಾಡಲ್ಪಡ್ತಾ ಇದೆ. ಇಂತಹ ಭಗವಂತ ಋಷಿ ಮುನಿಗಳಿಗೆ ಸುಲಭ ಸಾಧ್ಯ. ಇನ್ನಂಥದ್ರಲ್ಲಿ ರಾಕ್ಷಸರಿಂದ ಏನು ಮಾಡೋಕ್ಕಾಗತ್ತೆ? ಇದು ತಿಳಿದಿದ್ದೂ ಸಹ ಆ ತಾಯಂದ್ರೆಲ್ಲ ನೊಂದ್ಕೊಂಡಿದ್ದು ಯಾಕೆ ಅಂದರೆ ಪರಮಾತ್ಮ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಈ ಭೂಮಿಗೆ ಬಂದಾಗ ಪಡಬಾರ್ದು ಕಷ್ಟಪಟ್ಬಿಟ್ಟ. ಇನ್ನು ಈಗ ಕಲಿಯುಗ ಎಲ್ಲ ಕಾಲನ ವಶ ಆಗಿಬಿಟ್ಟಿದೆ. ಭಗವಂತ ಈ ಭೂವಾಸಿಗಳಿಗೆ ಕಾಣಿಸ್ಕೊಂಡು ಅವನಿಗೇನಾದರೂ ದೃಷ್ಟಿ ತಾಕ್ಬಿಟ್ರೆ ಏನಪ್ಪ ಮಾಡೋದು ಅಂತ ಆಳ್ವಾರರಿಗೆ ಭಯ. ತಾವು ಕೂತಿದ್ದಂತಹ ಆನೆ ಕತ್ತಲಿನಿಂದ ಘಂಟೆಯನ್ನು ನಾದ ಮಾಡ್ತಾ ಭಗವಂತನಿಗೆ ತಿರುಪಲ್ಲಾಂಡ ಹಾಡ್ತಾರೆ. ಅಷ್ಟೇ ಅಲ್ಲ, ಈ ಸತ್ಸಂಗದಲ್ಲಿ ಅಲ್ಲಿದ್ದ ಎಲ್ಲರನ್ನೂ ಸೇರಿಸ್ಕೊಳ್ತಾರೆ. ಇದೇ ತಾನೇ ಭಗವಂತನಿಗೆ ಬೇಕಾಗಿದ್ದಿದ್ದು. ಅದು ನೆರವೇರಿದ ತಕ್ಷಣ ವೈಕುಂಠನಾಥ ತನ್ನ ಸ್ವಸ್ಥಾನಕ್ಕೆ ಹೊರಟು ಬಿಡ್ತಾನೆ.
ವಿಷ್ಣು ಚಿತ್ತರು ಬಹುಮಾನದಲ್ಲಿ ಬಂದಿದ್ದಂತಹ ಎಲ್ಲವನ್ನ ವಟಪತ್ರಶಾಹಿಗೆ ಸಮರ್ಪಿಸಿ ಪುನಃ ತಮ್ಮ ಪುಷ್ಪ ಕೈಂಕರ್ಯದಲ್ಲಿ ನಿರತರಾಗಿರ್ತಾರೆ. ಹಾಗೆ ದಿನನಿತ್ಯ ಕೃಷ್ಣನ ಲೀಲೆಗಳನ್ನು ಪುನರ್ಮನನ ಮಾಡ್ತಾ ಮಾಡ್ತಾ ಯಶೋದೆ ಭಾವದಲ್ಲಿ ಅದನ್ನು ಅನುಭವಿಸಿ ಹಾಡಿದಂತಹ ಶ್ಲೋಕಗಳೇ ಪೆರಿಯಾಳ್ವಾರ್ ತಿರುಮಳಿ. ಇದನ್ನು ಹಾಡ್ತಿದ್ದಾಗಲೇ ಒಂದಿನ ಅವ್ರಿಗೆ ಬ್ರಹ್ಮ ಮುಹೂರ್ತದಲ್ಲಿ ತುಳಸಿ ಕಟ್ಟೆ ಹತ್ರ ಅಯೋನಿಜೆಯಾದಂತಹ ಆಂಡಾಳ್ ಅವತರಿಸಿದ್ದು. ಇಂತಹ ವಿಷ್ಣು ಚಿತ್ತರು ಪೆರಿಯ ಆಳ್ವಾರ್ ಹೇಗಾದರು ಅನ್ನೋದನ್ನು ನಮ್ಮ ಪೂರ್ವಾಚಾರ್ಯರು ವಿದ್ವಾಂಸರು ತಮ್ಮ ವ್ಯಾಖ್ಯಾನಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಯಥಾಶಕ್ತಿ ಯಥಾಮತಿ ಅದನ್ನು ಅನುಭವಿಸೋಣ. ಮಂಗಳಾಶಾಸನ ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಹಾಡೋದು. ಎಲ್ಲ ಆಳ್ವಾರು ಭಗವಂತನ ನಾಮಸ್ಮರಣೆ, ಅವನ ಲೀಲೆಗಳ ಬಗ್ಗೆ ಹಾಡೋದನ್ನು, ಅವನ ಪರತತ್ವವನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅದನ್ನೇ ತಮ್ಮ ಜೀವನದ ಉದ್ದೇಶವಾಗಿ ಸಹ ಅವರು ಅವತಾರ ವಿಶೇಷದಲ್ಲಿ ಚಮತ್ಕಾರ ಮಾಡಿದ್ದಾರೆ. ಮಂಗಳ ಶ್ಲೋಕಗಳನ್ನು ತಮ್ಮ ಪಾಶುರಗಳ ಮೊದಲಲ್ಲಿ ಮತ್ತು ಕಡೆಯಲ್ಲಿ ಹಾಡಿದ್ದಾರೆ ಸಹ. ಆದರೆ ವಿಷ್ಣು ಚಿತ್ತರು ತಿರುಪಲ್ಲಾಂಡಲ್ಲಿ 12 ಶ್ಲೋಕಗಳಲ್ಲಿ ಭಗವಂತನಿಗೆ ಮಂಗಳ ಹಾಡಿದ್ದಾರೆ, ಅವನಿಗೆ ದೃಷ್ಟಿ ತೆಗೆದಿದ್ದಾರೆ. ಭಗವಂತನ ರಾಮ ಕೃಷ್ಣ ಅವತಾರಗಳಲ್ಲಿ ಆದಂತಹ ತೊಂದರೆಗಳನ್ನು ನೆನಪಿಸ್ಕೊಂಡು ನಾನು ಭಗವಂತನಿಗೆ ಮಂಗಳ ಹಾಡ್ತೀನಿ ಅನ್ನೋದೇ ಅವರ ಚಿಂತೆ. ಇದನ್ನೇ ಮಣವಾಳ ಮಾಮುನಿಗಳು ಉಪದೇಶ ರತ್ನಮಾಲೆಯಲ್ಲಿ ಹೇಳ್ತಾರೆ. மங்களாசாசனத்தில் மற்றுள்ளாழ்வார்கள் தங்கள் அவர் தளவு தானன்னி பொங்கும் பரிவாலே வில்லிபுத்தூர் பட்டர்பிரான் பெற்றான் பெரியாழ்வார் என்னும் பெயர். ಪಿಳ್ಳೈ ಲೋಕಾಚಾರ್ಯರು ಶ್ರೀ ವಚನಭೂಷಣ ದಿವ್ಯಶಾಸ್ತ್ರದಲ್ಲಿ ಹೇಳ್ತಾರೆ, ಮಂಗಳಾಶಾಸನಂ ಸ್ವರೂಪ ವಿರುದ್ಧ ಮನ್ನೋವೆನ್ನಿಲ್ ಜ್ಞಾನದಶಯಿಲ್ ರಕ್ಷ್ಯ ರಕ್ಷಕ ಭಾವಂ ತನ್ಕಪ್ಪಿಲೇ ಕಿಡಕ್ಕುಂ பிரேமதசையில் தட்டுமாறி கிடக்கும் இவர்கள் நம்முடைய கோட்டிலே என்னும் படியாயித்து ஆழ்வார்கள் நிலை. ஆழ்வார்கள் எல்லாரையும் போலல்லர் பெரியாழ்வார், அவர்களுக்கு இது காதாச்சித்கம், ಇವರ್ಕ ಇದು ನಿತ್ಯಂ. ನಮಗೆಲ್ಲ ತಿಳಿದಿರೋ ಹಾಗೆ ಪೆರಿಯ ಆಳ್ವಾರ್ ಹೇಗಾದರು ಅಂದರೆ ಆಂಡಾಳಿಂದ. ಮಾತೃಹೃದಯಿಯಾದಂತಹ ಆಳ್ವಾರು ಸದಾ ಕೃಷ್ಣನ ಲೀಲೆಗಳನ್ನು ವಿಶೇಷವಾಗಿ ಯಶೋದೆ ಭಾವದಲ್ಲಿ ಹಾಡ್ತಿದ್ದಾಗ ಅದನ್ನೇ ನೋಡಿ ಬೆಳೆದಂತಹ ಆಂಡಾಳ್ ನಾನು ಶ್ರೀಮನ್ನಾರಾಯಣನನ್ನೇ ಮದುವೆ ಆಗೋದು ಅಂತ ಆಸೆ ಪಡ್ತಾಳೆ. ಸಾಕ್ಷಾತ್ ಶ್ರೀಯಪ್ಪತಿಗೆ ಇವರು ಹೆಣ್ಣು ಕೊಟ್ಟು ಮಾವನಾಗಿದ್ದರಿಂದ ಪೆರಿಯ ಆಳ್ವಾರಾದರು. ಇದನ್ನೇ ಸ್ವಾಮಿನಾಥ ಮುನಿಗಳು ತಿರುಪಲ್ಲಾಂಡಿನ ಮೊದಲನೇ ತನಿಯನ್ನಲ್ಲೇ ಹೇಳಿದ್ದಾರೆ. ಗುರುಮುಖಮನಧೀತ್ಯ ಪ್ರಾಹ ವೇದಾನ ಶೇಷಾನ್ ನರಪತಿ ಪರಿಕ್ಲಿಪ್ತಂ ಶುಲ್ಕಮಾದಾತು ಕಾಮಃ ಶ್ವಶುರಮಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ದ್ವಿಜಕುಲತಿಲಕಂ ತಂ ವಿಷ್ಣುಚಿತ್ತಂ ನಮಾಮಿ. ಒಬ್ಬ ಶೇಷನಿಗೆ ದಾಸನಿಗೆ ತನ್ನ ಶೇಷಿಯ ಮೇಲೆ ಅಂದರೆ ಸ್ವಾಮಿಯ ಮೇಲೆ ಪಲ್ಲಾಂಡು ಹಾಡುವಂತಹ ಆಶೀರ್ವಾದ ಮಾಡುವಂತಹ ಅಧಿಕಾರ ಇದೆಯೇ ಅಂತ ನಮಗನ್ಸಿದ್ರೆ ಪೂರ್ವಾಚಾರ್ಯರು ವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ. ಆ ತಿರುಪಲ್ಲಾಂಡನ್ನು ಹಾಡುವಾಗ ಒಂದು ಕ್ಷಣ ಪೆರಿಯಾಳ್ವಾರು ಭಕ್ತಿಯ ಪರಾಕಾಷ್ಠೆಯಲ್ಲಿ ಶೇಷಶೇಷಿ ಭಾವವನ್ನು ಮರೆತುಬಿಟ್ರು ಅಂತ. ಅಲ್ಲದೆ ಉಪಾಸನೆ ಮತ್ತು ದಾಸ್ಯ ಭಾವದಲ್ಲಿ ಇದ್ದುಕೊಂಡೇ ದೇವಕಿ ಮತ್ತು ಯಶೋದೆ ರೀತಿ
ಮಾತೃಭಾವದಿಂದ ಜನರಿಗೆ ಮೋಕ್ಷದ ಕಡೆಗೆ ದಾರಿ ತೋರಿಸ್ಬೇಕು ಅಂತ ಅನ್ನೋದೇ ಭಗವಂತನ ಸಂಕಲ್ಪ ಅನ್ನೋತಾನೆ. ಹಾಗಾಗಿ ಇದರಲ್ಲಿ ದೋಷವಿಲ್ಲ. ತಿರುಪಲ್ಲಾಂಡಿನ 12 ಶ್ಲೋಕಗಳಲ್ಲಿ ಪ್ರಣವದ ರೀತಿ ಎಲ್ಲ ತತ್ವಾರ್ಥಗಳು ಅಡಗಿದೆ. ಭಗವಂತನ ಸ್ವರೂಪ, ಗುಣ, ರೂಪ, ವಿಭವ, ಐಶ್ವರ್ಯಗಳನ್ನು ಪೆರಿಯಾಳ್ವಾರರು ಇದರಲ್ಲಿ ಕೊಂಡಾಡಿದ್ದಾರೆ. ಮೊದಲಿನ 2 ಪಾಶುರಗಳಲ್ಲಿ ತಿರುಮಂತ್ರದ ಅರ್ಥ ಅಡಗಿದೆ. ನಂತರದ 3 ಶ್ಲೋಕಗಳಲ್ಲಿ ಭಗವಂತನ ಇಚ್ಛೆಯಂತೆ ಅಲ್ಲಿದ್ದ ಎಲ್ಲರನ್ನೂ ತಮ್ಮ ಜೊತೆ ಸೇರಿಸ್ಕೊಂಡು ಹಾಡ್ತಾರೆ ಪೆರಿಯಾಳ್ವಾರು. ವಿಶೇಷವಾಗಿ 5ನೇ ಪಾಶುರದಲ್ಲಿ ಪ್ರಹ್ಲಾದ ಭಕ್ತಿಯ ಪ್ರತೀಕವಾದಂತಹ ಆಳ್ವಾರರು ನೃಸಿಂಹಾವತಾರದ ಅವತಾರ ವಿಶೇಷವನ್ನು ತಿಳಿಸ್ತಾರೆ. अंडकुलतीकधिपतियाहि असुररिराकदरै इंडकुलத்தை எடுத்து களைந்து இருடி கேசந்தனக்கு தொண்ட குலத்திலுள்ளீர் வந்தடி தொழுது 1000 நாமம் சொல்லி பண்டை குலத்தை தவிர்ந்து பல்லாண்டு பல்லாயிரத்தாண்டென்மினே. ಇನ್ನು 6, 7, 8ನೇ ಶ್ಲೋಕಗಳಲ್ಲಿ ಎಲ್ಲರೂ ಸೇರಿ ಭಗವಂತನ ಮಹಿಮಾತಿಶಯಗಳನ್ನು ಹಾಡ್ತಾರೆ. 8ನೇ ಶ್ಲೋಕದಲ್ಲಿ ಭಗವಂತನ ಚರಣ ಕಮಲಗಳ ರುಚಿಯ ಬಗ್ಗೆ ಹೇಳ್ತಾ ವಿಷಯ ಸುಖಗಳಲ್ಲಿರೋ ರುಚಿನ ಇದು ಹೇಗೆ ಓಡಿಸತ್ತೆ ಅಂತ ಮುಮುಕ್ಷುಗಳ ಬಾಯಲ್ಲೇ ಹಾಡಿಸಿದ್ದಾರೆ ಆಳ್ವಾರರು. 9, 10, 11ನೇ ಶ್ಲೋಕಗಳಲ್ಲಿ ದಾಸರಾದವರು ಭಗವಂತನಿಗೆ ಏನೆಲ್ಲ ಕೈಂಕರ್ಯ ಮಾಡೋದಕ್ಕೆ ತುಡಿತಿರ್ತಾರೆ ಅಂತ ಹೇಳಿದ್ರೆ 12ನೇ ಶ್ಲೋಕ ಫಲಶ್ರುತಿಯ ಸಾರ ಆಗಿದೆ. ನಾವಾಗಲೇ ನೋಡ್ದಂಗೆ ಅವತಾರ ವಿಶೇಷದಲ್ಲಿ ಹೇಳಿದಂತೆ ಇದರ ನಂತರ ಈ ತಿರುಪಲ್ಲಾಂಡು ಹೇಳಿದ ನಂತರ ಅವರು ಶ್ರೀವಿಲ್ಲಿಪುತ್ತೂರಿಗೆ ವಾಪಸ್ ಬಂದು ತಮ್ಮ ಹೂ ಕೈಂಕರ್ಯದಲ್ಲಿ ನಿರತರಾಗಿರ್ತಾರೆ. ಆಗ ಪೆರಿಯ ತಿರುಮುಳಿ ರಚನೆ ಆಗತ್ತೆ. ಇದು ಹೇಗೆ ರಚನೆ ಆಯಿತು ಅಂತ ನೋಡಿದ್ರೆ ವಿಷ್ಣು ಚಿತ್ತರು ತೋಟದಲ್ಲಿ ಪುಷ್ಪ ಕೈಂಕರ್ಯವನ್ನು ಮುಂದುವರಿಸ್ತಾ ಕೃಷ್ಣನ ಅವತಾರ ವಿಶೇಷದ ಬಗ್ಗೆ ದಿನಾ ಅಧ್ಯಯನ ಮಾಡ್ತಿರ್ತಾರೆ. ಆಗ ಒಂದೊಂದು ಭಾವದಲ್ಲಿ ಮೂಡಿ ಬಂದಂತಹ ಪಾಶುರಗಳೇ ಈ ಗ್ರಂಥದಲ್ಲಿರೋದು. வண்ண மாடங்கள் சூழ் திருக்கோட்டியோர் கண்ணன் கேசவன் நம்பி பிறந்தினில் எண்டை சுண்ணம் எதிரெதிர் தூவிட கண்ணன் முத்தம் கலந்தளராயித்தே. ಕೃಷ್ಣನ ಜನನ ಆದಾಗ ಬೃಂದಾವನದಲ್ಲಿ ಹೇಗೆ ಗೋಪಿಯರು ಆನಂದದಿಂದ ಕುಣಿದಾಡ್ತಾರೋ ಆ ಸನ್ನಿವೇಶವನ್ನು ತಿರುಕ್ಕೋಷ್ಟಿಯೂರಲ್ಲಿ ಇರುವಂತಹ ಸೌಮ್ಯನಾರಾಯಣ ಪೆರುಮಾಳ್ಗೆ ಆಳ್ವಾರರು ಅನುಭವ ಪಡಿಸಿದ್ದಾರೆ. ಈ ಶ್ಲೋಕದಲ್ಲಿ ಮಾತೃವಾತ್ಸಲ್ಯ ಭಾವ ಅನ್ನೋದು ಪೆರಿಯಾಳ್ವಾರರ ಅವತಾರ ವೈಶಿಷ್ಟ್ಯ. ನಾರದ ಹೇಳೋ ಪ್ರಕಾರ
11 ವಿಧದ ಭಕ್ತಿಯಲ್ಲಿ ವಾತ್ಸಲ್ಯನೂ ಒಂದು. ಇಂತಹ ಭಕ್ತಿಯ ಪ್ರಭೇದವನ್ನು ಆಳ್ವಾರು 2-7 ದಶಕದಲ್ಲಿ ಕೃಷ್ಣನಿಗೆ ಹೂ ಮುಡಿಸೋದರ ವರ್ಣನೆಯೊಂದಿಗೆ ಹಾಡಿದ್ದಾರೆ. ಸಂಪಿಗೆ, ಮಲ್ಲಿಗೆ, ಪಲಾಶ, ಮರುಗ, ದವನ, ಕಮಲ, ನಾಗಸಂಪಿಗೆ, ಜಾಜಿ, ಸುಗಂಧರಾಜ ಈ ಎಲ್ಲ ಪರಿಮಳಭರಿತವಾದಂತಹ ಹೂಗಳ ಜೊತೆ ಅಲ್ಲಲ್ಲಿ ತುಳಸಿಯನ್ನು ಪೋಣಿಸಿ ಯಶೋದೆ ಕೃಷ್ಣನಿಗೆ ಹೂ ಮುಡಿಸಿ ಆನಂದ ಪಡುವಂತಹ ಭಾವ. ಇದನ್ನು ಪೆರಿಯಾಳ್ವಾರು ತಿರುವೆಂಕಟಮುಡಿಯಾನನಿಗೆ ಸಮರ್ಪಣೆ ಮಾಡಿದ್ದಾರೆ. மற்றோடு மாளிகையேறி மாதர்கள் தம்மிடம் போக்க கச்சொடு பட்டை கிழித்து காமதூகிலவை கீரி நீச்சலம் தீமைகள் செய்வானில் திருவேங்கடத்தெந்தாய் பச்சை தமன கற்றோடு பாதிரி பூச்சூட்டவாராய் செண்பக மல்லிகையோடு செங்கழ நீரிருவாட்டி எண்பகர் பூவும் கொணர்ந்தேன் இன்னிவை சூட்டவாவென்னு மண்டகர் கொண்டானை ஆய்ச்சி மகிழ்ந்தூரை செய்த விம்மாலை பண்பகர் வில்லி புத்தூர்கோன் பட்டர்பிரான் சொன்ன பத்தே. ಮುಂದಿನ ಭಾವ ದೃಷ್ಟಿ ತೆಗೆಯೋದ್ರ ಬಗ್ಗೆ. ಮಕ್ಕಳಿಗೆ 5 ವರ್ಷ ಆಗಲಿ 10 ವರ್ಷ ಆಗಲಿ ಅಥವಾ 30 ವರ್ಷನೇ ಆಗಿರಲಿ, ತಾಯಿಗೆ ಮಕ್ಕಳು ಹೊರಗಡೆ ಹೋಗಿ ಮನೆ ಒಳಗೆ ಬರೋವಷ್ಟರಲ್ಲಿ ಕಣ್ಣು ದೃಷ್ಟಿ ಬಗ್ಗೆನೇ ಚಿಂತೆಯಾಗಿರುತ್ತೆ. ಇನ್ನು ಯಶೋದೆಗೆ ಸರ್ವಾಲಂಕಾರ ಭೂಷಿತನಾದ ಬಾಲಕೃಷ್ಣ ಆಟ ಆಡೋಕ್ಕಾಚೆ ಹೋಗಿ ವಾಪಸ್ ಮನೆಗೆ ಬರೋ ತನಕ ಅದೇ ಯೋಚನೆ. ಅದರಲ್ಲೂ ಮುಸ್ಸಂಜೆ ಹೊತ್ತಲ್ಲಿ ಆಚೆ ಹೋದರೆ ಸುಮ್ಮನೆ ಇರ್ತಾಳಾ? ವಿಧ ವಿಧವಾದಂತಹ ದೃಷ್ಟಿ ಪರಿಹಾರ ಮಾಡ್ತಾಳೆ. ಪೆರಿಯಾಳ್ವಾರು ಇದೇ ವಿಷಯವನ್ನು ತಿರುವೆಳ್ಳರೈ ಕ್ಷೇತ್ರದ ಪುಂಡರೀಕಾಕ್ಷ ಪೆರುಮಾಳ್ನ ವಿಷಯದಲ್ಲಿ ಹಾಡಿದ್ದಾರೆ. ಕಂಸ ಮತ್ತು ಅವನ ಪರಿವಾರದ ಇತರ ರಾಕ್ಷಸರಿಂದ ಕಾಪಾಡೋದಕ್ಕೆ ಆಳ್ವಾರು, ಹೇ ಕೃಷ್ಣ, ತಿರುವೆಳ್ಳರೈ ಕ್ಷೇತ್ರದ ಒಳಗೆ ಇದ್ಬಿಡಪ್ಪ, ಆಚೆ ಬರಬೇಡ ಅಂತ ಈ ಒಂದು ಪಾಶುರದಲ್ಲಿ ಹಾಡ್ತಾರೆ. ಕಂಜನ್ ಕರ್ಕೊಂಡ ನಿನ್ಮೇಲ್ கருநிற செம்மையேற்பேவை வஞ்சிப்பதற்கு விடுத்தான் என்பதோர் வார்த்தையுண்டு. மஞ்சத்தவள் மணிமாட மதில் திருவெள்ளரை நின்றாய் அஞ்சுவன் நீயங்கு நீர்க்க அழகனே காப்பிட வாராய். ಕೃಷ್ಣನ ಬಾಲಲೀಲೆಗಳಲ್ಲಿ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ತುಂಬ ಇಷ್ಟ ಆಗೋದು ಅಂದರೆ ಬೆಣ್ಣೆ ಕದಿಯೋ ಪ್ರಸಂಗ. ಇದನ್ನು ಆಳ್ವಾರು 2-9 ದಶಕದಲ್ಲಿ ವಿವರಿಸ್ತಾರೆ.
வெண்ணை விழுங்கி வெறுங்கலத்தை வெற்பிடையிட்டு அதனோசை கேட்கும் கண்ணபிரான் கற்ற கல்வி தன்னை காக்கையில்லோ முன் மகனை காவாய். புண்டில் புளி பெய்தாலோக்கும் தீமை புரை புரையாலிவை செய்யவல்ல அண்டர் காண்டானோர் மகனை பெற்ற அசோதை நங்காய் உன் மகனை கூவாய். சொல்லில்லரசி படுதினங்காய் சூழலுடையன் உன்னிழை தானே இல்லம் புகுந்த என் மகளை கூவி கையில் வளையை கழத்தி கொண்டு கொல்லையில் நின்னும் கொணர்ந்து வித்த அங்கொருத்திக்கு அவ்வளை கொடுத்து நல்ல நாவல் பழங்கள் கொண்டு நானல்லேன் என்று சிரிக்கின்றானே. ಹೇಗೆ ಯಶೋದೆಯಿಂದ ತಪ್ಪಿಸ್ಕೊಂಡು ಕೃಷ್ಣ ಆ ಬೆಣ್ಣೆ ಕದಿಯೋದೇ ಅಲ್ಲದೆ ಬೇರೆ ಗೋಪಿಯರ ಹತ್ರ ಆ ಬಳೆ ಕೊಡು ಅಂತ ಕೇಳಿ ಅದನ್ನು ತಗೊಂಡು ಹಿತ್ಲಿಗೆ ಓಡಿ ಹೋಗಿ ಇನ್ನೊಬ್ಳಿಗೆ ಆ ಬಳೆಯನ್ನು ಕೊಟ್ಟು ಅವರಿಬ್ಬರಿಗೆ ಜಗಳ ತಂದಿಡೋದು, ಇಂಥ ತುಂಬ ಚಮತ್ಕಾರ ವಿಶೇಷಗಳನ್ನೆಲ್ಲ ಪೆರಿಯಾಳ್ವಾರು ತಮ್ಮ ಯಶೋದೆ ಭಾವದಲ್ಲಿ ಈ ಪಾಶುರಗಳಲ್ಲಿ ಮೂಡಿಸಿದ್ದಾರೆ. 19 ದಿವ್ಯ ದೇಶಗಳ ಬಗ್ಗೆ ಪೆರಿಯಾಳ್ವಾರು ಈ ತಿರುಮುಳಿಯಲ್ಲಿ ಹಾಡಿದ್ದಾರೆ. ಅದರಲ್ಲಿ ತಿರುಕಂಡಂಕಡಿನಗರ್ ಅಂದರೆ ದೇವಪ್ರಯಾಗ್ ದಿವ್ಯ ದೇಶದ ಬಗ್ಗೆ ಇವರು ಮಾತ್ರನೇ ಹಾಡಿರೋದು. ಆಂಡಾಳ್ ನಾಚಿಯಾರ್ ತಿರುಮುಳಿನಲ್ಲಿರುವಂತಹ ಎಲ್ಲ ದಶಕದ ಕಡೆ ಶ್ಲೋಕದಲ್ಲೂ ವಿಷ್ಣು ಚಿತ್ತನ್ ಗೋದೈ, ಪಟ್ಟರ್ಬಿರಾನ್ ಗೋದೈ ಅಂತಾನೇ ನಾಮಮುದ್ರೆಯನ್ನು ಬರೆದಿದ್ದಾಳೆ. ಇಂತಹ ವಿಷ್ಣು ಚಿತ್ತರು ಪೆರಿಯಾಳ್ವಾರರ ಮಹಿಮಾತಿಶಯದ ಬಗ್ಗೆ ಸ್ವಾಮಿ ವೇದಾಂತ ದೇಶಿಕರು ಪ್ರಬಂಧ ಸಾರದಲ್ಲಿ ಹೇಳಿರೋದನ್ನು ಹಾಡಿ ಮಂಗಳ ಮಾಡೋಣ. പേരണിந்த வில்லி புத்தூராணி தன்னில் பெருஞ்சோதி தன்னில் தோன்றும் பெருமானே முன்சீரடிந்த பாண்டியன் தன் நெஞ்சு தன்னில் துயக்கரமால் பரத்து வைத்தை திறமாஷேப்பி வாரணமேல் மதுரை வலம் வரவே வானில் மால்கருட வாகனனாய் தோன்று வாழ்த்தும் ஏரணி பல்லாண்டு முதல் பாட்டு 407 எனக்கதுவு நீயே. பெரியாழ்வார் திருவடிகளே சரணம். சர்வம் ஸ்ரீ கிருஷ்ணார்ப்பணமஸ்து.